ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಇವತ್ತು ನೋಡ್ರಿ ಇಲ್ಲೇ ಯಾವ ಗೆಟಪ್ನಾಗ ಬಂದಿದ್ದಾಳೆ ನಮ್ಮ ತತ್ಸವಿ ಅಂತ ಹೇಳಿ. ಹೌದು, ಅವಳು ಒಂದು ಸಣ್ಣ ಬಾಲ ಶಿವ ಆಗಿದ್ದಾಳೆ. ಇದು ಫೋಟೋಶೂಟ್ ನಾನು ಆಕಿ ಜಸ್ಟ್ ಕುಂದರ್ಲಿಕ್ಕೆ ಕಲ್ತಿದ್ಲು, ಸೊ ಅವಾಗೇ ಮಾಡಿದ್ದೀನಿ. ಹೆಂಗೆ ಕಾಣಿಸ್ಲಿಕ್ಕತ್ತಾಳ ನೋಡ್ರಿ. ಸಿಕ್ಕ ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನ ಪಡಿತಾರೆ ಎಲ್ಲರೂ. ಅದೇ ರೀತಿ ನಾನು ನಮ್ಮ ಮನೆ ದೇವರು ಅಂದ್ರೆ ನನ್ನ ತವರು ಮನೆ ದೇವರು ಸಿದೋಬಾ ಅಂತ, ಆ ದೇವರಿಗೆ ಬೇಡ್ಕೊಂಡಿದ್ದೆ ಒಂದು ಒಳ್ಳೆ ಮಗುನ ನನಗೆ ಕರುಣಿಸ್ ಅಂತ ಹೇಳಿ. ಸೊ ಅದೇ ರೀತಿ ನನಗೆ ಈ ಗುಂಡಮ್ಮ ಹುಟ್ಬಿಟ್ಟಿದ್ದಾಳೆ ನನಗೆ. ಸೊ ಆಕಿಗೆ ಈಗ ನಾನು ಶಿವನ ರೂಪ ಮಾಡಲೇಬೇಕಂತ ಹೇಳಿ ಭಾಳ ಗುದ್ದಾಡಿದೆ. ಆಕಿ ಭಾಳ ಆ್ಯಕ್ಟಿವ್ ಇರೋಂಥ ಚೈಲ್ಡ್. ಆಕಿ ಫಸ್ಟಿಂದನೂ ಭಾಳ ಕೋಆಪ್ರೇಟಿವ್ ಚೈಲ್ಡ್. ನಾ ಯಾವುದೇ ರೀತಿ ಆಕಿಗೆ ಗೆಟಪ್ ಹಾಕಿದ್ರೂ ಆಕಿ ಭಾಳ ಅದನ್ನು ಪಾಸಿಟಿವ್ ಆಗಿ ತೊಗೋತಿದ್ಲು. ಯಾವುದಕ್ಕೂ ಕಿರಿಕಿರಿ ಮಾಡ್ಕೋತಿರ್ಲಿಲ್ಲ. ಆಕಿ ಕಿರಿಕಿರಿ ಮಾಡ್ಕೊಳಕತ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆಕಿಗೆ ಸಿಕ್ಕಾಪಟ್ಟಿ ಟೈಪ್ಸ್ ಆಫ್ ವೇಷಭೂಷಣಗಳನ್ನ ಹಾಕಿದ್ದೀನಿ. ಇದು ನೋಡ್ರಿ, ಇದು ಒನ್ ಆಫ್ ದ ಫೇವ್ರೆಟ್ ನಂದು. ಸಣ್ಣ ಶಿವ ಮಾಡೋದು, ಆ ತಲೆ ಮ್ಯಾಲಿರುವಂಥ ಕೂದಲ ಗಂಗಾ ಮಾತಾ ಇರೋದು, ಆ ತುರುಬ ಅದು ಆ್ಯಕ್ಚುಲಿ ಹೆವಿ ಇತ್ತು. ನಾನು ಹೆಂಗೆ ಇದನ್ನು ಇಟ್ಕೊಂಡು ಕುಂದಿರ್ತಾಳಿಕೆ ಅಂತಂದೆ. ಬಟ್ ಅಂದ್ರೂ ನಮ್ಮ ತತ್ಸವಿ ಪುಟ್ಟ ಅದನ್ನು ಮೋರ್ ದೆನ್ ಹಾಫ್ ಆ್ಯನ್ ಅವರ್ ಅದನ್ನಕ್ಕೆ ಹೋಲ್ಡ್ ಮಾಡಿದ್ಲು. ಜಸ್ಟ್ ಆಕಿ ಬೇಬಿ ಎಷ್ಟಿದ್ಲು ನೋಡ್ರಿ ನೀವು, ಎಷ್ಟು ಸಣ್ಣ ಮಗು ಆಕಿ. ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಮಗುವಿಗೆ ಈ ಥರ ಒಂದು ಸಾತಿ ಟ್ರೈ ಮಾಡಿರಿ. ಶಿವನಾಗಿ ನಿಮ್ಮ ಮಗಳನ್ನ ಅಥವಾ ಮಗನನ್ನು ಆ ರೂಪದೊಳಗೆ ನೋಡಿರಿ. ಆ ಖುಷಿನ ನೀವು ಯಾವತ್ತೂ ನೆನಪು ಹಾರಲಿಕ್ಕೆ ಆಗಂಗಿಲ್ಲ. ಈ ತರಹದ ಸಣ್ಣ ಮೆಮರೀಸ್ ಎಲ್ಲ ನಮಗೆ ಮುಂದೆ ಭಾಳ ದೊಡ್ಡ ಅಂತ ಅನ್ನಿಸ್ತಾವೆ. ಯಾಕಂದರೆ ಜೀವನ ಭಾಳ ಸಣ್ಣದದ. ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು. ಈ ನನ್ನ ಮಗಳು ಬೆಳೀತಾ ದೊಡ್ಡಕ್ಕಿನ ಆಗ್ತಾಳೆ, ಸಣ್ಣಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ನನ್ನ ಆಸೆಗಳು ಏನೇನಿದಾವಲ್ಲ ಅವನ್ನೆಲ್ಲ ನಾನು ಆಕಿನ ಮುಖಾಂತರ ನಾನು ಅದನ್ನೆಲ್ಲ ಈಡೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಫೋಟೋಶೂಟ್ ಹೆಂಗೆ ಅನ್ನಿಸ್ತು? ನನ್ನ ಮಗಳು ತತ್ಸವಿ ಶಿವನಾಗಿ ಹೆಂಗೆ ಕಾಣಿಸ್ತಾ ಇದ್ದಾಳೆ? ಕಮೆಂಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡಿರಿ. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ನನಗೆ ನೀವೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ವಿಷಯ, ಈ ಕಾಸ್ಟ್ಯೂಮ್ಸ್ ಎಲ್ಲನೂ ನಾನು ಇಲ್ಲಿ ನಮ್ಮ ಬೆಳಗಾವ್ನಾಗ ತೊಗೊಂಬಂದಿದ್ದೀನಿ. ನಮ್ಮ ಬೆಳಗಾವ್ನಾಗ ಈ ಕಾಸ್ಟ್ಯೂಮ್ ಸಿಗಂಗಿಲ್ಲ ಅಂತ ಅನ್ನೋಂಗಿಲ್ಲ. ಎಲ್ಲ ತರಹದ ಕಾಸ್ಟ್ಯೂಮ್ಸ್ನೂ ಸಿಗ್ತಾವೆ. ಅಗದಿ ಚೀಪ್ ರೇಟ್ ಒಳಗೆ ಸಿಗ್ತಾವೆ. ಆ್ಯಕ್ಚುಲಿ ಈ ಟೋಟಲ್ ಕಾಸ್ಟ್ಯೂಮ್ ನನಗೆ ಮೇ ಬಿ 500 ಏನೋ ಬಿತ್ತು. 2 ಡೇಸ್ ರೆಂಟ್. ಪರ್ ಡೇ ರೆಂಟ್ ಅಂತೂ 250 ರುಪೀಸ್ ಬೀಳುತ್ತೆ. ನನಗೆ ಒಂದೆರಡು ದಿವ್ಸದೊಳಗೆ ರಿಟರ್ನ್ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ನಾ 2 ಡೇಸದ್ದು ಪೇ ಮಾಡಿ ತೊಗೊಂಡು ಬಂದಿದ್ದೆ. ವರ್ತ್ 500 ರುಪೀಸು. ಬಟ್ ಬೆಸ್ಟ್ ಕಾಣಿಸಾತಿತ್ತು. ಆ ಡಮರ್ ಆಗಿರ್ಬೋದು, ಆ ತ್ರಿಶೂಲ ಆಗಿರ್ಬೋದು, ಕೊರಳೊಳಗಿರುವಂಥ ಸಣ್ಣ ನಾಗಪ್ಪ ಆಗಿರಬಹುದು, ಆ ಚಂದ್ರ, ಹೋಲ್ ಆ್ಯಂಡ್ ಸೋಲ್ ಕಂಪ್ಲೀಟ್ ಕಾಸ್ಟ್ಯೂಮ್ ನಂಗೆ ಭಾಳ ಇಷ್ಟ ಆಯಿತು.